ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅಮ್ಮು ಫ್ಯಾಮಿಲಿ ಚಾನೆಲ್. ಇವತ್ತು ನಾವು ಬಂದಿದ್ದೀವಿ ಬೆಂಗಳೂರಿನ ಇಂದಿರಾನಗರ್ ಹತ್ರ ಇರುವಂಥ ಮುರುಗೇಶ್ ಪಾಳ್ಯದ ಶಿವೋಹಂ ಟೆಂಪಲ್ಗೆ. ನಿಮಗೇನಾದರೂ ಬೆಂಗಳೂರಲ್ಲಿ ಮಾಲ್ಸು, ಪಾರ್ಕು, ಪಬ್ಬಿಗೆ ಹೋಗ್ಬಿಟ್ಟು ಬೋರ್ ಆಗಿದೆಯಾ? ಏನಾದರೂ ಸ್ಪಿರಿಚುವಲ್ ಪ್ಲೇಸ್ಗೆ ಹೋಗಬೇಕು, ಪೀಸ್ ಸಿಗಬೇಕು ಅಂತ ಅನ್ನಿಸ್ತಾ ಇದೆಯಾ? ಹಾಗಾದರೆ ದಿಸ್ ಇಸ್ ದ ರೈಟ್ ಪ್ಲೇಸ್ ಫಾರ್ ಯು. ಬನ್ನಿ ನನ್ನ ಜೊತೆ ಶಿವೋಹಂ ಟೆಂಪಲ್ಗೆ. And voice chanting. The third level of prayer is up. It's praying in silence. We evolve through three levels of prayer. The first level of prayer is action, and the entire body vibrating while praying. The second level of prayer is japa. The body is not involved. Chanting. The third level of prayer is up. ಈಗ ಗುಹೆಯಿಂದ ಬರ್ತಿದ್ದ ಹಾಗೆ ನಾವು ಎಂಟ್ರೆನ್ಸ್ ಕಡೆಗೆ ಹೋಗ್ತಾ ಇದ್ದೀವಿ. ಎಂಟ್ರೆನ್ಸ್ ಹತ್ರ ಬಂದಿದ ತಕ್ಷಣ ನಿಮಗೆ ಒಂದ್ಸರಿ ಕನ್ಫ್ಯೂಸ್ ಆಗ್ಬೋದು, ಬಟ್ ಅದು ಮಾಲ್ದು ಪಾರ್ಕಿಂಗಿಂದನೇ ಎಂಟ್ರೆನ್ಸ್ ತಗೊಂಡಿದ್ದಾರೆ. ನೀವು ಹೀಗೇ ಹೋಗ್ತಾ ಇದ್ದರೆ ಎಂಟ್ರೆನ್ಸ್ ಕಾಣುತ್ತೆ. ಇಲ್ಲೆಲ್ಲ ಬೋರ್ಡ್ಗಳು ನೀವು ನೋಡ್ತಾ ಇರ್ಬೋದು. ಇಲ್ಲಿ ಜನರಲ್ ಎಂಟ್ರಿ ಫೀಸ್ ಬಂದುಬಿಟ್ಟು 150 ರುಪೀಸ್. ನಿಮಗೆ ಟಿಕೆಟಲ್ಲೇ ಕಾಣಿಸುತ್ತೆ ತುಂಬ ಸೇವೆಗಳಿದೆ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಒಂದೊಂದೇ ಸೇವೆನ ಅವರು ಮಾಡಿಸ್ತಾ ಬರ್ತಾರೆ. ಇಲ್ಲಿ ನಿಮಗೆ ಒಂದು ಬೌಲ್ಗೆ ರುದ್ರಾಕ್ಷಿ ಹಾಗೆ ದಾರನ ಕೊಡ್ತಾರೆ. ಈ ರುದ್ರಾಕ್ಷಿನ ನೀವು ಒಂದೊಂದು ಬೌಲ್ಗೆ ಹಾಕ್ತಾ ಬರಬೇಕು. ಅಲ್ಲಿ ಟೋಟಲ್ 108 ಬೌಲ್ಗಳಿರುತ್ತೆ. ಒಂದೊಂದು ರುದ್ರಾಕ್ಷಿನ ಹಾಕಿನೇ ನೀವು ಓಂ ನಮಃ ಶಿವಾಯ ಅಂತ ಪಠಿಸಬೇಕು. ಹಾಗೆಯೇ ಈ ದಾರನ ನಿಮ್ಗೆ ಏನೇ ಒಂದು ಕಷ್ಟ ಇದ್ರೂ ಅದನ್ನು ಹೇಳ್ಕೊಂಡು ಈ ಒಂದು ಮರಕ್ಕೆ ಕಟ್ಟಿಬಿಟ್ರೆ ಆ ಪ್ರಾಬ್ಲಮ್ಸ್ ಎಲ್ಲ ದೂರ ಆಗುತ್ತೆ ಅನ್ನೋದೊಂದು ನಂಬಿಕೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ತುಂಬ ದೊಡ್ಡದಾಗಿರುವಂಥ ಒಂದು ಗಣೇಶನ ಮೂರ್ತಿನ ಮಾಡಿಟ್ಟಿದ್ದಾರೆ. ಹಾಗೆ ಇದನ್ನು ನೋಡ್ತಾ ಇದ್ದರೆ ಗೂಸ್ ಬಂಪ್ಸ್ ಬರುತ್ತೆ. ಇನ್ನೂ ಹತ್ತಿರದಲ್ಲಿ ಹೋಗಿ ನೋಡಿದರೆ ತುಂಬಾ ಚೆನ್ನಾಗಿದೆ ಇದು ನೋಡೋದಕ್ಕೆ. ಇಲ್ಲಿಂದ ಹಾಗೆ ಈ ಕಡೆ ಬರ್ತಿದ್ರೆ ನಮಗೆ ಕಾಣಿಸುತ್ತೆ ಪಂಚಧಾಮ ಯಾತ್ರ. ಪಂಚಧಾಮ ಯಾತ್ರದಲ್ಲಿ ಹಿಮಾಲಯದ ತಪ್ಪಲಿನಲ್ಲಿ ನೆಲೆಸಿರುವಂಥ 5 ಪುಣ್ಯಕ್ಷೇತ್ರಗಳನ್ನು ತೋರಿಸಿದ್ದಾರೆ. ಅದ್ಯಾವುದಂದರೆ ಹರಿದ್ವಾರ್, ರಿಷಿಕೇಶ್, ಬದ್ರಿನಾಥ್, ಕೇದಾರ್ನಾಥ್. ಇದು 4 ಉತ್ತರಾಖಂಡ ರಾಜ್ಯದಲ್ಲಿ ನೆಲೆಸಿದರೆ ಅಮರ್ನಾಥ್ ಅನ್ನೋದು ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಇದೆ.
ಅವಾಗಲೇ ಹೇಳಿದ ಹಾಗೆ ಅಮರ್ನಾಥ್ ಇದು ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಇದೆ. ಇಲ್ಲಿನ ಒಂದು ವಿಶೇಷತೆ ಏನು ಅಂದರೆ, ಪ್ರತಿ ವರ್ಷ ಚಳಿಗಾಲದಲ್ಲಿ ಒಂದು ಗುಹೆ ಒಳಗಡೆ ಹಿಮ ಬಿದ್ದು ಬಿದ್ದು ಶಿವನ ಆಕೃತಿಯನ್ನು ಪಡ್ಕೊಳ್ಳುತ್ತೆ. ಇದನ್ನು ನೋಡೋದಕ್ಕೆ ತುಂಬ ಲಕ್ಷಾಂತರ ಜನ ತುಂಬ ರಿಸ್ಕಿನ ಜೊತೆಗೆ ಇಲ್ಲಿಗೆ ಬಂದು ದೇವರ ದರ್ಶನ ಪಡ್ಕೊಳ್ತಾರೆ. ತುಂಬ ಮಿಲಿಟರಿ ಸೆಕ್ಯೂರಿಟಿ, ಹೈ ಸೆಕ್ಯೂರಿಟಿ ಇರುವಂಥ ಜಾಗ ಅಂತ ಹೇಳ್ಬೋದು. ಇಲ್ಲಿಂದ ಹೊರಗಡೆ ಬರ್ತಿದ್ದ ಹಾಗೇನೆ ನಿಮಗೆ ಕಾಣಿಸುತ್ತೆ ಒಂದು ಶಿವನ ಮೂರ್ತಿ. ಅದಕ್ಕೆ ನಮ್ಮ ಕೈಯಲ್ಲೇನೆ ಅಭಿಷೇಕ ಕೂಡ ಮಾಡಿಸ್ತಾರೆ. ಈ ಕಡೆ ಬಂದರೆ ನಿಮಗೆ ಕಾಣಿಸುತ್ತೆ ಶಿವನ 12 ಜ್ಯೋತಿರ್ಲಿಂಗಗಳು. ಜ್ಯೋತಿರ್ಲಿಂಗ ಅಂದರೆ ಇಡೀ ಭಾರತ ದೇಶದಲ್ಲಿ ಇರುವಂಥ 12 ಶಿವನ ಪುಣ್ಯಕ್ಷೇತ್ರಗಳು. ಈ ಜ್ಯೋತಿರ್ಲಿಂಗಗಳ ವಿಶೇಷತೆ ಏನು ಅಂದರೆ, ಶಿವಪುರಾಣದಲ್ಲಿ ಇದು ತುಂಬಾ ಪವರ್ಫುಲ್ ಆಗಿರುವಂಥ ಒಂದು ಪುಣ್ಯಕ್ಷೇತ್ರಗಳು ಅಂತ ಉಲ್ಲೇಖ ಮಾಡಿದ್ದಾರೆ. ಈ 12 ಜ್ಯೋತಿರ್ಲಿಂಗಗಳು ಯಾವ್ದ್ಯಾವುದು ಅಂತ ಅಂದರೆ, ಗುಜರಾತಲ್ಲಿರುವಂಥ ಸೋಮನಾಥೇಶ್ವರ, ಆಂಧ್ರ ಪ್ರದೇಶದಲ್ಲಿರುವಂಥ ಶ್ರೀಶೈಲ ಮಲ್ಲಿಕಾರ್ಜುನ, ಮಧ್ಯಪ್ರದೇಶದಲ್ಲಿ ಇರುವಂತಹ ಉಜ್ಜಯಿನಿ ಮಹಾಕಾಲೇಶ್ವರ ಹಾಗೆ ಓಂಕಾರೇಶ್ವರ, ಉತ್ತರಾಖಂಡದಲ್ಲಿರುವಂತಹ ಕೇದಾರನಾಥ, ಮಹಾರಾಷ್ಟ್ರದಲ್ಲಿರುವಂತಹ ಭೀಮಾಶಂಕರ, ಉತ್ತರ ಪ್ರದೇಶದಲ್ಲಿ ಇರುವಂತಹ ಕಾಶಿ ವಿಶ್ವನಾಥ, ಮಹಾರಾಷ್ಟ್ರದಲ್ಲಿ ಇರುವಂತಹ ತ್ರ್ಯಂಬಕೇಶ್ವರ, ಜಾರ್ಖಂಡಲ್ಲಿ ಇರುವಂತಹ ವೈದ್ಯನಾಥೇಶ್ವರ, ಗುಜರಾತಲ್ಲಿ ಇರುವಂತಹ ನಾಗೇಶ್ವರ, ತಮಿಳುನಾಡಿನಲ್ಲಿ ಇರುವಂತಹ ರಾಮೇಶ್ವರಂ, ಮಹಾರಾಷ್ಟ್ರದಲ್ಲಿ ಇರುವಂತಹ ಗ್ರೀಷ್ಣೇಶ್ವರ. Lives inside your heart. Discover the Jyotirling inside your heart. Om Namah Shivaya. Discover the Jyotirling inside your heart. Om Namah Shivaya. The Jyotirlings are very powerful links all over India. ಈಗ ನಾವು ಕೊನೆಯ ಹಂತದಲ್ಲಿ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ದೊಡ್ಡದಾದಂಥ ಒಂದು ಶಿವನ ಮೂರ್ತಿ, ಅದರ ತಲೆ ಮೇಲೆ ಗಂಗೆ ಕೂಡ ಇದೆ. ಅದರ ಮುಂದೆ ಒಂದು ಶಿವನ ಲಿಂಗವನ್ನು ಕೂಡ ಇಟ್ಟಿದ್ದಾರೆ. ನಮಗೆ ಇಲ್ಲಿ ಹೋಗ್ತಿದ್ದಾಗೆ ಒಂದು ದೀಪ ಮತ್ತು ಕಾಯಿನನ್ನು ಕೊಟ್ಟರು. ಅಲ್ಲಿ ಹಳದಿ ಬಣ್ಣದ ಸರ್ಕಲ್ ಕಾಣಿಸ್ತಾ ಇದೆ. ಅಲ್ಲಿ ನೀವು ಆ ಕಾಯಿನನ್ನು ಏನಾದರೂ ಒಂದು ಬೇಡಿಕೊಂಡು ಆ ಕಾಯಿನ್ನ ಅಲ್ಲಿ ಹಾಕಬೇಕು. ಹಾಗೆ ಆ ದೀಪನ ಹಚ್ಚಿ ನೀರಲ್ಲಿ ಹರಿಯೋದಕ್ಕೆ ಬಿಟ್ಟರೆ ನಾವು ಏನೇ ಅಂದ್ಕೊಂಡ್ರೂ ಆಗುತ್ತೆ ಅನ್ನೋದೊಂದು ನಂಬಿಕೆ.
ಕೊನೆಯದಾಗಿ ಬೇರೆ ಎಲ್ಲ ದೇವಸ್ಥಾನದಲ್ಲಿ ನಮಗೆ ಆರತಿ ಮಾಡೋದಕ್ಕೆ ಅರ್ಚಕರು ಇರ್ತಾರೆ, ಆದರೆ ಇಲ್ಲಿ ಆರತಿಯನ್ನು ಮಾಡೋದಕ್ಕೆ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಯ್ ಎವ್ರಿವನ್, ಇವತ್ತು ನಾವು ಮುರುಗೇಶ್ ಪಾಳ್ಯದಲ್ಲಿರುವಂಥ ಶಿವೋಹಂ ಟೆಂಪಲ್ಗೆ ಬಂದಿದ್ದೀವಿ. ಇವತ್ತು ಯುಗಾದಿ ಹಬ್ಬ ಬೇರೆ ಹೌದು, ಹಾಗೆಯೇ ಇಲ್ಲಿಗೆ ಬಂದು ತುಂಬ ಖುಷಿಯಾಯಿತು. ತುಂಬ ಚೆನ್ನಾಗಿದೆ ಟೆಂಪಲ್ಲು, ನೀವು ಕೂಡ ಇಲ್ಲಿಗೆ ಬನ್ನಿ. ಹಾಗೆಯೇ ಇಲ್ಲಿ ತುಂಬ ಒಂದು ಸೇವೆಗಳಿದೆ, ಬೇರೆ ಬೇರೆ ರೀತಿಯಾದಂಥ ಸೇವೆಗಳಿದೆ, ಇದನ್ನೆಲ್ಲ ನೀವು ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ, ಎಲ್ಲರೂ ಕೂಡ ಬಂದು ಒಂದ್ಸರಿ ವಿಸಿಟ್ ಮಾಡುವಂಥ ಪ್ಲೇಸ್ ಇದು. ನಿಮಗೇನಾದರೂ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಹಾಗೆ ಮಾಲ್ಸು ಆಗಡೆ ಈ ಪಾರ್ಕ್ ಎಲ್ಲ ಹೋಗಿ ತುಂಬ ಬೋರ್ ಆಗಿದೆ ಅಂತ ಇದ್ದರೆ ಈ ಪ್ಲೇಸ್ಗೆ ಬಂದು ನೀವು ವಿಸಿಟ್ ಮಾಡ್ಬೋದು. ಇಲ್ಲಿಗೆ ಬಂದರೆ ತುಂಬ ಮನಸ್ಸಿಗೆ ಒಂದು ಶಾಂತಿ ಸಿಗುವಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ನೀವು ಶಿವನ ಮೂರ್ತಿ ಎಷ್ಟು ಚೆನ್ನಾಗಿದೆ ಅಂದರೆ, ಅದರ ಮೇಲ್ಗಡೆ ಗಂಗೆ ಬೀಳ್ತಾ ಇರೋ ಥರ ಮಾಡಿದ್ದಾರೆ, ಸುತ್ತಲೂ ಅಲೆಯ ಥರ ಲುಕ್ ಬರೋ ಥರ ಮಾಡಿದ್ದಾರೆ. ಹಾಗೆಯೇ ಅಲ್ಲಿ ಎದುರುಗಡೆ ಕಾಯಿನ್ ಹಾಕಬೇಕು, ಅದರಲ್ಲಿ ಕಾಯಿನ್ ಏನಾದರೂ ಬೇಡ್ಕೊಂಡು ಕಾಯಿನ್ ಹಾಕಿ ಮಂತ್ರ ಜಪಿಸಿ ಕಾಯಿನ್ ಹಾಕಬೇಕು. ಅಲ್ಲಿ ಕಾಯಿನ್ ಹಾಕಿ ಹಾಗೆಯೇ ಒಂದು ದೀಪ ಕೊಡ್ತಾರೆ, ಆ ದೀಪನ ಹಚ್ಬಿಟ್ಟು ನಮ್ಮ ಮನಸ್ಸಲ್ಲಿ ಏನಾದರೂ ಬೇಡ್ಕೊಂಡು ಅಲ್ಲಿ ಬಿಟ್ಟರೆ ಏನಾದರೂ ಬೇಡ್ಕೊಂಡಿದ್ದಾಗುತ್ತೆ ಅಂತ ಒಂದು ನಂಬಿಕೆ. ನೀನೇನು ಬೇಡ್ಕೊಂಡೆ? ಅದೆಲ್ಲ ಹೇಳ್ಬಾರ್ದು, ಬೇಡ್ಕೊಂಡಿದ್ದು ಹೇಳಿದ್ರೆ ಆಗಲ್ವಂತೆ, ಹೇಳ್ಬಾರ್ದು. ತುಂಬ ಚೆನ್ನಾಗಿದೆ ಪ್ಲೇಸ್ ಇದು. ಹಾಗೆ ಒಳಗಡೆ ಪಂಚಧಾಮ ಯಾತ್ರಾ ಅಂತ ಇದೆ, ತುಂಬ ಚೆನ್ನಾಗಿದೆ. ಬದ್ರಿನಾಥ್, ಕೇದಾರ್ನಾಥ್, ಅಮರ್ನಾಥಲ್ಲಿ ಶಿವಲಿಂಗಗಳು ಹೇಗಿದೆ ಅನ್ನೋದನ್ನು ತೋರಿಸಿದ್ದಾರೆ, ಅಂದರೆ ಅದೇ ಥರನೇ ಮಾಡಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಪ್ಲೇಸ್. ಮತ್ತೆಂತ ಒಂದು ಬೌಲಲ್ಲಿ ರುದ್ರಾಕ್ಷಿ ಕೊಡ್ತಾರೆ, ಅದನ್ನು ಒಂದೊಂದೇ ಬೌಲ್ಗೆ ಹಾಕ್ತಾ ಬರಬೇಕು. ಅಲ್ಲಿ ಟೋಟಲ್ 108 ಬೌಲ್ಗಳಿದೆ, ಅದರಲ್ಲಿ ಒಂದೊಂದೇ ಹಾಕ್ತಾ ಬರಬೇಕು. ಒಂದೊಂದು ಹಾಕ್ತಾನು ನಾವು ಓಂ ನಮಃ ಶಿವಾಯ ಅಂತ ಜಪಿಸ್ತೀವಿ. ತುಂಬ ಚೆನ್ನಾಗಿದೆ. ಎಂಟ್ರಿ ಫೀಸ್ ಬಂದು 150 ರುಪೀಸ್. 150 ರುಪೀಸ್ಗೆ ವರ್ತ್ ಅಂತ ಹೇಳ್ಬೋದು. ಹಾಗೆ ಮನಸ್ಸಿಗೆ ತುಂಬ ಪೀಸ್ ಕೊಡುವಂಥ ಜಾಗ. ನೀವು ಕೂಡ ಈ ಜಾಗಕ್ಕೆ ವಿಸಿಟ್ ಮಾಡಿ, ತುಂಬ ಒಳ್ಳೆಯ ಪ್ಲೇಸ್. ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಲಾಗ್ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಟೇಕ್ ಕೇರ್, ಬಾಯ್.